ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಸಣ್ಣ ಕ್ಷಣ ನಿಮ್ಮ ಮನಸ್ಸನ್ನು ಇಂದಿನ ಬದುಕಿನ ಕಡೆಗೆ ತಿರುಗಿಸಿ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಕೈಗೆತ್ತಿಕೊಳ್ಳುವುದು, ಆಫೀಸಿನ ಒತ್ತಡ, ಸಂಬಂಧಗಳಲ್ಲಿ ಹೆಚ್ಚುತ್ತಿರುವ ಅಂತರ, ಹಣದ ಬೆನ್ನಟ್ಟುವಿಕೆ ಇವೆಲ್ಲದರ ನಡುವೆ ನಾವು ಪ್ರತಿದಿನ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡುತ್ತಲೇ ಇರುತ್ತೇವೆ. ಈ ತಪ್ಪುಗಳು ದೊಡ್ಡ ಅಪರಾಧಗಳಲ್ಲ, ಆದರೆ ಇವು ನಿಧಾನವಾಗಿ ನಮ್ಮ ಬದುಕನ್ನು ಹಿಂದಕ್ಕೆ ಎಳೆಯುತ್ತವೆ. ಕೋಪದಲ್ಲಿ ಆಡಿದ ಮಾತು, ಅಹಂಕಾರದಿಂದ ತೆಗೆದುಕೊಂಡ ನಿರ್ಧಾರ, ಸೋಮಾರಿತನದಿಂದ ಮುಂದೂಡಿದ ಕೆಲಸ, ಅಸೂಯೆಯಿಂದ ಇನ್ನೊಬ್ಬರ ಜೊತೆ ಹೋಲಿಸಿಕೊಂಡಿಟ್ಟು ಇವೆಲ್ಲವೂ ನಮ್ಮನ್ನು ಒಳಗಿಂದೊಳಗೆ ಕೊರೆಯುತ್ತಿರುತ್ತವೆ. ಮತ್ತು ಒಂದು ದಿನ ನಾವು ಹಿಂದಿರುಗಿ ನೋಡಿದಾಗ ನಾನೆಷ್ಟು ದೂರ ಸಾಗಬಹುದಿತ್ತು, ಆದರೆ ಎಲ್ಲಿಗೂ ತಲುಪಲಿಲ್ಲ ಎಂಬ ವಿಷಾದ ಮಾತ್ರ ಉಳಿಯುತ್ತದೆ. ಇದೇ ಪ್ರಶ್ನೆ ಸಾವಿರಾರು ವರ್ಷಗಳ ಹಿಂದೆಯೂ ಇತ್ತು. ಮನುಷ್ಯನ ಸ್ವಭಾವ ಬದಲಾಗಿಲ್ಲ, ಬದಲಾಗಿರುವುದು ಕೇವಲ ಪರಿಸ್ಥಿತಿಗಳಷ್ಟೇ. ಆಗಲೂ ಜನರು ಕೋಪದಿಂದ, ಅಹಂಕಾರದಿಂದ, ಅಸೂಯೆಯಿಂದ ತಮ್ಮ ಬದುಕನ್ನು ಹಾಳುಮಾಡಿಕೊಳ್ಳುತ್ತಿದ್ದರು. ಮಹಾಭಾರತದ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಸ್ವತಃ ಅರ್ಜುನನೇ ಒಂದು ಕ್ಷಣ ಈ ರೀತಿಯ ದೌರ್ಬಲ್ಯತೆಗೆ ಒಳಗಾಗಿದ್ದ. ಮಹಾಯೋಧನಾಗಿದ್ದ, ಗಾಂಡೀವಧಾರಿಯಾಗಿದ್ದ ಅರ್ಜುನ ತನ್ನ ಬಂಧುಗಳನ್ನು, ಗುರುಗಳನ್ನು ಎದುರಿನ ಸೈನ್ಯದಲ್ಲಿ ಕಂಡಾಗ ಅವನ ಕೈಯಿಂದ ಗಾಂಡೀವ ಜಾರಿಬಿತ್ತು. ಅವನ ಮನಸ್ಸು ಗೊಂದಲದಲ್ಲಿ ಮುಳುಗಿತು. ಇದು ಕೇವಲ ಯುದ್ಧಭಯವಲ್ಲ, ಇದು ಮೋಹ, ಅಸ್ಪಷ್ಟತೆ ಮತ್ತು ತಪ್ಪು ದಿಕ್ಕಿನ ಆಲೋಚನೆಗಳ ಸಂಗಮ. ಇದೇ ಗೊಂದಲದಲ್ಲಿ ಅರ್ಜುನ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಹಂತಕ್ಕೆ ಬಂದಿದ್ದ. ಇದೇ ರೀತಿ ನಮ್ಮ ಬದುಕಿನಲ್ಲೂ ಪ್ರತಿದಿನ ಇಂತಹ ಕ್ಷಣಗಳು ಬರುತ್ತವೆ. ಸಣ್ಣ ವಿಷಯಕ್ಕೆ ಸಿಟ್ಟಾಗಿ ಸಂಬಂಧವನ್ನು ಒಡೆದುಕೊಳ್ಳುವುದು, ಇನ್ನೊಬ್ಬರ ಯಶಸ್ಸನ್ನು ನೋಡಿ ಅಸೂಯೆಪಡುವುದು, ಆಲಸ್ಯದಿಂದ ಅವಕಾಶಗಳನ್ನು ಕಳೆದುಕೊಳ್ಳುವುದು, ಅಹಂಕಾರದಿಂದ ಕ್ಷಮೆ ಕೇಳಲು ನಿರಾಕರಿಸುವುದು ಇವೆಲ್ಲವೂ ನಮ್ಮನ್ನು ಹಿಂದೆ ಎಳೆಯುವ ತಪ್ಪುಗಳು. ಈ ತಪ್ಪುಗಳನ್ನು ನಾವು ಗುರುತಿಸದೇ ಇದ್ದರೆ ಜೀವನಪೂರ್ತಿ ಅವು ನಮ್ಮ ಪ್ರಗತಿಗೆ ಅಡ್ಡಿಯಾಗಿಯೇ ಉಳಿಯುತ್ತವೆ. ಆದರೆ ಒಂದು ಸಂತೋಷದ ವಿಷಯವೆಂದರೆ ಈ ಗೊಂದಲದ ಕ್ಷಣದಲ್ಲೇ ಅರ್ಜುನನಿಗೆ ಒಬ್ಬ ಮಾರ್ಗದರ್ಶಕ ಸಿಕ್ಕಿದ. ಆ ಮಾರ್ಗದರ್ಶಕನೇ ಶ್ರೀಕೃಷ್ಣ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸಿದ ಗೀತೆಯೇ ಇಂದಿಗೂ ಪ್ರತಿಯೊಬ್ಬ ಮನುಷ್ಯನ ಬದುಕಿನ ತಪ್ಪುಗಳಿಗೆ ಪರಿಹಾರವಾಗಿ ನಿಲ್ಲುತ್ತದೆ. ನಾವಿಂದು ಈ ಸಂಚಿಕೆಯಲ್ಲಿ ಯಾವ ತಪ್ಪುಗಳು ನಮ್ಮನ್ನು ಬದುಕಿನಲ್ಲಿ ಹಿಂದೆ ಎಳೆಯುತ್ತವೆ, ಅವುಗಳ ಮೂಲ ಎಲ್ಲಿದೆ ಮತ್ತು ಶ್ರೀಕೃಷ್ಣ ಈ ತಪ್ಪುಗಳಿಂದ ಹೊರಬರಲು ಏನು ಮಾರ್ಗ ತೋರಿಸುತ್ತಾನೆ ಎಂಬುದನ್ನು ಆಳವಾಗಿ ಅರ್ಥಮಾಡಿಕೊಳ್ಳೋಣ. ಈ ಪ್ರಯಾಣ ನಿಮ್ಮ ಬದುಕನ್ನೇ ಬದಲಾಯಿಸಬಹುದು, ಆದ್ದರಿಂದ ಕೊನೆಯವರೆಗೂ ನಮ್ಮ ಜೊತೆಯಿಡಿ. ಮೊದಲಿಗೆ ನಾವು ಅರ್ಥಮಾಡಿಕೊಳ್ಳಬೇಕಾದ ವಿಷಯ, ಈ ತಪ್ಪುಗಳು ಒಂದೇ ದಿನದಲ್ಲಿ ಹುಟ್ಟುವುದಿಲ್ಲ. ಇವು ನಮ್ಮ ಮನಸ್ಸಿನಲ್ಲಿ ಬೀಜರೂಪದಲ್ಲಿರುತ್ತವೆ, ನಿಧಾನವಾಗಿ ಬೆಳೆಯುತ್ತವೆ ಮತ್ತು ಒಂದು ದಿನ ಇಡೀ ಬದುಕನ್ನೇ ಆವರಿಸಿಬಿಡುತ್ತವೆ. ಇದನ್ನೇ ಕೃಷ್ಣ ಗೀತೆಯಲ್ಲಿ ಕಾಮ, ಕ್ರೋಧ ಮತ್ತು ಲೋಭ ಎಂಬ 3 ದ್ವಾರಗಳ ಮೂಲಕ ವಿವರಿಸುತ್ತಾನೆ. ಇವು ಆತ್ಮದ ನಾಶಕ್ಕೆ ಕಾರಣವಾಗುವ ನರಕದ ಬಾಗಿಲುಗಳು ಎಂದು ಹೇಳುತ್ತಾನೆ. ಕಾಮ, ಕ್ರೋಧ ಮತ್ತು ಲೋಭ ಎಂಬ 3 ದ್ವಾರಗಳು ನಮ್ಮ ಬದುಕನ್ನು ಹಿಂದೆ ಎಳೆಯುವ ಮೂಲ ಕಾರಣಗಳು ಎಂದು ತಿಳಿದುಕೊಂಡೆವು. ಈಗ ಇವು ನಮ್ಮ ದೈನಂದಿನ ಬದುಕಿನಲ್ಲಿ ಹೇಗೆ ಗುಪ್ತವಾಗಿ ಪ್ರವೇಶಿಸುತ್ತವೆ ಎಂಬುದನ್ನು ಆಳವಾಗಿ ನೋಡೋಣ. ಮೊದಲನೆಯದಾಗಿ ಕಾಮದ ಬಗ್ಗೆ ಮಾತನಾಡೋಣ. ಇಲ್ಲಿ ಕಾಮ ಎಂದರೆ ಕೇವಲ ದೈಹಿಕ ಆಸೆಯಲ್ಲ, ಇದು ಪ್ರತಿಯೊಂದು ಅತಿಯಾದ ಬಯಕೆಯನ್ನು ಒಳಗೊಂಡಿದೆ. ಇನ್ನೊಬ್ಬರ ಬಳಿಯೇ ಇರುವ ಕಾರು, ಮನೆ, ಹುದ್ದೆ ನೋಡಿ ನಮಗೂ ಅದೇ ಬೇಕು ಎಂಬ ಬಯಕೆ ಹುಟ್ಟಿಕೊಡುತ್ತದೆ. ಇದೇ ಬಯಕೆ ಈಡೇರದಿದ್ದಾಗ ಅಸಮಾಧಾನ ಹುಟ್ಟುತ್ತದೆ. ಅಸಮಾಧಾನ ಕ್ರೋಧವಾಗಿ ಪರಿವರ್ತನೆಯಾಗುತ್ತದೆ. ನಾವು ಯೋಚಿಸಬೇಕಾದ ಪ್ರಶ್ನೆ ಇದು: ನಮ್ಮ ಬಯಕೆಗಳು ನಮ್ಮನ್ನು ಆಳುತ್ತಿವೆಯೋ ಅಥವಾ ನಾವು ನಮ್ಮ ಬಯಕೆಗಳನ್ನು ಆಳುತ್ತಿದ್ದೇವೆಯೋ? ಬಹುತೇಕ ಜನರ ಜೀವನದಲ್ಲಿ ಇದು ತಿರುವುಮುರುವಾಗಿದೆ. ಬಯಕೆಗಳೇ ಜೀವನವನ್ನು ನಿಯಂತ್ರಿಸುತ್ತಿವೆ, ಜೀವನ ಬಯಕೆಗಳನ್ನಲ್ಲ. ಎರಡನೆಯದು ಕ್ರೋಧ. ಸಣ್ಣ ಸಣ್ಣ ವಿಷಯಗಳಿಗೆ ಸಿಟ್ಟಾಗುವುದು ಇಂದಿನ ಸಾಮಾನ್ಯ ಸಮಸ್ಯೆಯಾಗಿಬಿಟ್ಟಿದೆ. ಆಫೀಸಿನಲ್ಲಿ ಬಾಸ್ ಒಂದು ಮಾತು ಹೇಳಿದರೆ ಮನೆಯಲ್ಲಿ ಒಂದು ಕುಟುಂಬದವರ ಮೇಲೆ ಸಿಟ್ಟು ತೋರಿಸುವುದು, ಟ್ರಾಫಿಕ್ನಲ್ಲಿ ಸಿಕ್ಕಿಬಿದ್ದಾಗ ಅನಗತ್ಯವಾಗಿ ಹಾರ್ನ್ ಹೊಡೆಯುತ್ತಾ ಮನಸ್ಸನ್ನು ಕೆಡಿಸಿಕೊಳ್ಳುವುದು, ಮಗು ಒಂದು ಸಣ್ಣ ತಪ್ಪು ಮಾಡಿದರೆ ಅದರ ಮೇಲೆ ಅತಿಯಾಗಿ ಕೂಗಾಡುವುದು ಇವೆಲ್ಲವೂ ಕ್ರೋಧದ ರೂಪಗಳು. ಈ ಕ್ರೋಧ ಕ್ಷಣಿಕವಾಗಿರಬಹುದು, ಆದರೆ ಇದು ಬಿಟ್ಟು ಹೋಗುವ ಗಾಯಗಳು ಶಾಶ್ವತವಾಗಿರುತ್ತವೆ. ಸಂಬಂಧಗಳು ಒಡೆಯುತ್ತವೆ, ನಂಬಿಕೆ ಕಳೆದು ಹೋಗುತ್ತದೆ ಮತ್ತು ಒಮ್ಮೆ ಒಡೆದ ಸಂಬಂಧವನ್ನು ಮತ್ತೆ ಜೋಡಿಸುವುದು ಅಷ್ಟು ಸುಲಭವಲ್ಲ. ಮೂರನೆಯದು ಲೋಭ. ಎಷ್ಟು ಸಂಪಾದಿಸಿದರೂ ಸಾಲದು ಎಂಬ ಮನೋಭಾವ. ಇನ್ನೊಬ್ಬರ ಬಳಿಯೇ ಇರುವುದನ್ನು ಕಸಿದುಕೊಳ್ಳಬೇಕು, ತಮ್ಮ ಬಳಿಯೇ ಇರುವುದನ್ನು ಹಂಚಿಕೊಳ್ಳಬಾರದು ಎಂಬ ಸಂಕುಚಿತ ಮನಸ್ಸು.
ಈ ಲೋಭ ಕುಟುಂಬದೊಳಗೆ ಆಸ್ತಿ ವಿವಾದಗಳಿಗೆ ಕಾರಣವಾಗುತ್ತದೆ, ಸ್ನೇಹಿತರ ನಡುವೆ ವಿಶ್ವಾಸಘಾತ ಮಾಡಿಸುತ್ತದೆ ಮತ್ತು ಕೊನೆಗೆ ಮನುಷ್ಯನನ್ನು ಒಂಟಿಯಾಗಿಸುತ್ತದೆ. ಎಷ್ಟೇ ಹಣ ಸಂಪಾದಿಸಿದರೂ, ಎಷ್ಟೇ ಆಸ್ತಿ ಕೂಡಿಟ್ಟರೂ ಮನಸ್ಸಿನ ಶಾಂತಿಯಿಲ್ಲದಿದ್ದರೆ ಆ ಸಂಪತ್ತಿಗೆ ಅರ್ಥವೇ ಇಲ್ಲ. ಈ 3 ದ್ವಾರಗಳ ಜೊತೆಗೆ ಇನ್ನೊಂದು ಪ್ರಮುಖ ತಪ್ಪಿದೆ, ಅದು ಅಹಂಕಾರ. ನಾನೇ ಸರಿ, ಬೇರೆಯವರೆಲ್ಲ ತಪ್ಪು ಎಂಬ ಮನೋಭಾವ ಮನುಷ್ಯನನ್ನು ಕುರುಡನಾಗಿಸುತ್ತದೆ. ಸ್ವತಃ ದುರ್ಯೋಧನನ ಜೀವನವನ್ನೇ ನೋಡಿ. ಅವನ ಬಳಿ ಎಲ್ಲವೂ ಇತ್ತು, ಅಧಿಕಾರ, ಸಂಪತ್ತು, ಸೈನ್ಯಬಲ. ಆದರೆ ಅವನ ಅಹಂಕಾರವೇ ಅವನನ್ನು ಸರಿ ತಪ್ಪುಗಳ ವಿವೇಚನೆಯಿಂದ ದೂರವಿಟ್ಟಿತು. ಪಾಂಡವರಿಗೆ ಸಲ್ಲಬೇಕಾದ ಹಕ್ಕನ್ನು ಕೊಡಲು ನಿರಾಕರಿಸಿದ, ಸಂಧಾನದ ಎಲ್ಲಾ ಪ್ರಯತ್ನಗಳನ್ನು ತಿರಸ್ಕರಿಸಿದ. ಅಂತಿಮವಾಗಿ ಅವನ ಅಹಂಕಾರವೇ ಇಡೀ ಕುರುವಂಶದ ನಾಶಕ್ಕೆ ಕಾರಣವಾಯಿತು. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಅಂಶ, ಈ ತಪ್ಪುಗಳು ಯಾವುದೇ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿಲ್ಲ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಈ ಬೀಜಗಳಿವೆ. ವ್ಯತ್ಯಾಸವಿರುವುದು ಎಷ್ಟು ಪ್ರಮಾಣದಲ್ಲಿ ನಾವು ಇವುಗಳಿಗೆ ನೀರೇರಿಸುತ್ತೇವೆ ಎಂಬುದರಲ್ಲಿ ಮಾತ್ರ. ಯಾರು ಈ ಬೀಜಗಳನ್ನು ಗುರುತಿಸಿ ಬೇರು ಸಹಿತ ಕಿತ್ತೆಸೆಯುತ್ತಾರೋ ಅವರು ಮಾತ್ರ ನಿಜವಾದ ಶಾಂತಿ ಮತ್ತು ಪ್ರಗತಿಯ ಹಾದಿಯಲ್ಲಿ ಸಾಗಬಲ್ಲರು. ಆದರೆ ಇಲ್ಲಿಯೊಂದು ಪ್ರಶ್ನೆ ಏಳುತ್ತದೆ, ಈ ಬೀಜಗಳನ್ನು ಗುರುತಿಸುವುದು ಹೇಗೆ? ನಮ್ಮ ಮನಸ್ಸೇ ನಮಗೆ ಮೋಸ ಮಾಡುತ್ತಿದ್ದರೆ ನಾವು ತಪ್ಪಿನಲ್ಲಿದ್ದೇವೆ ಎಂದು ಗುರುತಿಸುವುದಾದರೂ ಹೇಗೆ? ಸ್ನೇಹಿತರೆ, ಇಲ್ಲಿ ಒಂದು ಸತ್ಯ ಅರ್ಥ ಮಾಡಿಕೊಳ್ಬೇಕು. ಈ ತಪ್ಪುಗಳು ಎಂದಿಗೂ ತಮ್ಮ ನಿಜವಾದ ರೂಪದಲ್ಲಿ ಬರುವುದಿಲ್ಲ. ಅವು ಯಾವಾಗಲೂ ಒಂದು ಮುಖವಾಡ ಧರಿಸಿಕೊಂಡು ಬರುತ್ತವೆ. ಕ್ರೋಧ ಬರುವಾಗ ನಾನು ನ್ಯಾಯಕ್ಕಾಗಿ ಹೋರಾಡುತ್ತಿದ್ದೇನೆ ಎಂಬ ಭಾವನೆಯ ಮುಖವಾಡ ಧರಿಸುತ್ತದೆ. ಲೋಭ ಬರುವಾಗ ನಾನು ನನ್ನ ಕುಟುಂಬದ ಭವಿಷ್ಯಕ್ಕಾಗಿ ಉಳಿಸುತ್ತಿದ್ದೇನೆ ಎಂಬ ಸಮರ್ಥನೆಯ ಮುಖವಾಡ ಧರಿಸುತ್ತದೆ. ಅಹಂಕಾರ ಬರುವಾಗ ನಾನು ಸ್ವಾಭಿಮಾನಿ, ಯಾರಿಗೂ ತಲೆಬಾಗುವುದಿಲ್ಲ ಎಂಬ ಆತ್ಮಗೌರವದ ಮುಖವಾಡ ಧರಿಸುತ್ತದೆ. ಈ ಮುಖವಾಡಗಳ ಹಿಂದೆ ಇರುವ ನಿಜವಾದ ಮುಖವನ್ನು ಗುರುತಿಸುವುದೇ ನಿಜವಾದ ಆಧ್ಯಾತ್ಮಿಕ ಪ್ರಬುದ್ಧತೆ. ಒಂದು ಉದಾಹರಣೆ ನೋಡೋಣ. ಒಬ್ಬ ವ್ಯಕ್ತಿ ತನ್ನ ಸಹೋದ್ಯೋಗಿಯ ಬಡ್ತಿಯನ್ನು ನೋಡಿ ಒಳಗೊಳಗೆ ಕುದಿಯುತ್ತಿರುತ್ತಾನೆ. ಅವನು ಇದನ್ನು ಅಸೂಯೆ ಎಂದು ಒಪ್ಪಿಕೊಳ್ಳುವುದಿಲ್ಲ. ಬದಲಿಗೆ ಆ ಬಡ್ತಿ ಅನ್ಯಾಯದಿಂದ ಸಿಕ್ಕಿದ್ದು, ಕಂಪನಿಯಲ್ಲಿ ರಾಜಕೀಯ ನಡೆಯುತ್ತಿದೆ ಎಂದು ಸಮರ್ಥಿಸಿಕೊಳ್ಳುತ್ತಾನೆ. ಈ ಸಮರ್ಥನೆಯ ಹಿಂದೆ ಅಡಗಿರುವುದು ಬರೀ ಅಸೂಯೆ. ಆದರೆ ಈ ಸಮರ್ಥನೆ ಅವನಿಗೆ ತನ್ನ ನಿಜವಾದ ಭಾವನೆಯನ್ನು ಎದುರಿಸದಂತೆ ರಕ್ಷಣೆ ಕೊಡುತ್ತದೆ, ಮತ್ತು ಇದೇ ಕಾರಣಕ್ಕೆ ಅವನು ಎಂದಿಗೂ ತನ್ನ ಒಳಗಿನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲಾರ. ಇಂತಹ ಸಮರ್ಥನೆಗಳು ನಮ್ಮ ಬದುಕಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಾಣಿಸಿಗುತ್ತವೆ. ಗಂಡ-ಹೆಂಡತಿಯ ನಡುವಿನ ಜಗಳದಲ್ಲಿ ಇಬ್ಬರೂ ನಾನೇ ಸರಿ ಎಂದು ಭಾವಿಸುತ್ತಾರೆ. ಪೋಷಕರು ಮಕ್ಕಳ ಮೇಲೆ ತಮ್ಮ ಕನಸುಗಳನ್ನು ಹೇರುವಾಗ ಇದು ಅವರ ಒಳಿತಿಗಾಗಿ ಎಂದು ಸಮರ್ಥಿಸಿಕೊಳ್ಳುತ್ತಾರೆ. ಆದರೆ ಅದರ ಹಿಂದೆ ತಮ್ಮ ಅಪೂರ್ಣ ಕನಸುಗಳನ್ನು ಈಡೇರಿಸಿಕೊಳ್ಳುವ ಸ್ವಾರ್ಥ ಅಡಗಿರುತ್ತದೆ. ಸ್ನೇಹಿತರ ನಡುವೆ ಸ್ಪರ್ಧೆ ಹುಟ್ಟಿದಾಗ ಪ್ರೀತಿಯ ಬದಲು ಅಸೂಯೆ ಮತ್ತು ಸ್ಪರ್ಧಾ ಮನೋಭಾವ ಬಂದುಬಿಡುತ್ತದೆ. ಆದರೆ ಅದನ್ನು ಆರೋಗ್ಯಕರ ಸ್ಪರ್ಧೆ ಎಂಬ ಹೆಸರಿನಲ್ಲಿ ಸಮರ್ಥಿಸಲಾಗುತ್ತದೆ. ಈ ಎಲ್ಲಾ ಉದಾಹರಣೆಗಳಿಂದ ನಾವು ಅರ್ಥಮಾಡಿಕೊಳ್ಳಬೇಕಾದ ವಿಷಯ ಇಷ್ಟೇ: ನಮ್ಮ ಮನಸ್ಸು ಒಂದು ಜಾಣ ವಕೀಲನಂತೆ ಕೆಲಸ ಮಾಡುತ್ತದೆ. ಅದು ನಮ್ಮ ತಪ್ಪುಗಳಿಗೆ ಯಾವಾಗಲೂ ಒಂದು ಸಮರ್ಥನೆ ಹುಡುಕಿಕೊಡುತ್ತದೆ, ಮತ್ತು ನಾವು ಆ ಸಮರ್ಥನೆಯನ್ನು ನಂಬಿ ನಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಳುವ ಅವಕಾಶವನ್ನೇ ಕಳೆದುಕೊಡುತ್ತೇವೆ. ಇನ್ನೊಂದು ಮುಖ್ಯ ಅಂಶ, ಈ ತಪ್ಪುಗಳ ಪರಿಣಾಮ ತಕ್ಷಣ ಕಾಣಿಸುವುದಿಲ್ಲ. ಒಂದು ಬೀಜ ಮೊಳಕೆಯೊಡೆದು ಮರವಾಗಲು ಸಮಯ ತೆಗೆದುಕೊಳ್ಳುವಂತೆ ಈ ತಪ್ಪುಗಳ ಪರಿಣಾಮಗಳು ನಿಧಾನವಾಗಿ ಕಾಣಿಸಿಕೊಳ್ಳುತ್ತವೆ. ಇಂದು ಒಂದು ಸಣ್ಣ ಸುಳ್ಳು ಹೇಳಿದರೆ ಅದು ತಕ್ಷಣ ಸಮಸ್ಯೆ ತರುವುದಿಲ್ಲ, ಆದರೆ ಆ ಸುಳ್ಳು ಇನ್ನೊಂದು ಸುಳ್ಳಿಗೆ ಕಾರಣವಾಗುತ್ತದೆ. ಆ ಸುಳ್ಳು ಮತ್ತೊಂದಕ್ಕೆ. ಒಂದು ದಿನ ಇಡೀ ಸಂಬಂಧವೇ ಸುಳ್ಳಿನ ಮೇಲೆ ನಿಂತಿರುತ್ತದೆ, ಮತ್ತು ಆ ಸತ್ಯ ಬಯಲಾದಾಗ ಇಡೀ ಸಂಬಂಧವೇ ಕುಸಿದು ಬೀಳುತ್ತದೆ. ಇದನ್ನೇ ಗೀತೆಯಲ್ಲಿ ಶ್ರೀಕೃಷ್ಣ ಬಹಳ ಸುಂದರವಾಗಿ ವಿವರಿಸುತ್ತಾನೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷುಪಜಾಯತೆ ಎಂಬ ಶ್ಲೋಕದಲ್ಲಿ ವಿಷಯಗಳ ಬಗ್ಗೆ ಚಿಂತನೆಯಿಂದ ಆಸಕ್ತಿ ಹುಟ್ಟುತ್ತದೆ, ಆಸಕ್ತಿಯಿಂದ ಬಯಕೆ, ಬಯಕೆಯಿಂದ ಕ್ರೋಧ, ಕ್ರೋಧದಿಂದ ಮೋಹ, ಮೋಹದಿಂದ ಸ್ಮೃತಿನಾಶ ಮತ್ತು ಸ್ಮೃತಿನಾಶದಿಂದ ಬುದ್ಧಿನಾಶ ಆಗುತ್ತದೆ ಎಂದು ಹೇಳುತ್ತಾನೆ. ಬುದ್ಧಿ ನಾಶವಾದರೆ ಮನುಷ್ಯ ಸಂಪೂರ್ಣವಾಗಿ ನಾಶ ಹೊಂದುತ್ತಾನೆ. ಇದೊಂದು ಸರಪಳಿಯಂತೆ ಕೆಲಸ ಮಾಡುತ್ತದೆ. ಒಂದು ಕೊಂಡಿ ಇನ್ನೊಂದಕ್ಕೆ ಎಳೆದೊಯ್ಯುತ್ತದೆ. ಸ್ನೇಹಿತರೆ, ಮನುಷ್ಯ ಸಂಘಜೀವಿ. ನಾವು ಒಬ್ಬಂಟಿಯಾಗಿ ಬದುಕಲಾರೆವು. ಕುಟುಂಬ, ಸ್ನೇಹಿತರು, ಸಹೋದ್ಯೋಗಿಗಳು ಇವರೆಲ್ಲರ ಜೊತೆಗಿನ ಸಂಬಂಧವೇ ನಮ್ಮ ಬದುಕಿಗೆ ಅರ್ಥ ಕೊಡುತ್ತದೆ. ಆದರೆ ನಮ್ಮ ಒಳಗಿನ ತಪ್ಪುಗಳು ಸಂಬಂಧಗಳನ್ನೇ ನಾಶಪಡಿಸುತ್ತವೆ ಎಂಬುದನ್ನು ನಾವು ಎಷ್ಟು ಬಾರಿ ಗಮನಿಸುತ್ತೇವೆ? ಒಂದು ಕುಟುಂಬವನ್ನೇ ತೆಗೆದುಕೊಳ್ಳಿ. ಇಬ್ಬರು ಸಹೋದರರ ನಡುವೆ ಆಸ್ತಿಗಾಗಿ ಜಗಳ ಪ್ರಾರಂಭವಾಗುತ್ತದೆ. ಪ್ರಾರಂಭದಲ್ಲಿ ಇದೊಂದು ಸಣ್ಣ ಭಿನ್ನಾಭಿಪ್ರಾಯವಾಗಿತ್ತು. ಆದರೆ ಲೋಭ ಒಳಗೆ ಬಂದ ಕೂಡಲೇ ಪ್ರತಿಯೊಬ್ಬರೂ ತಮಗೆ ಹೆಚ್ಚು ಬೇಕು ಎಂದು ಭಾವಿಸತೊಡಗಿದರು. ಈ ಬಯಕೆ ಕ್ರೋಧವಾಗಿ ಬದಲಾಯಿತು, ಕ್ರೋಧ ಅಹಂಕಾರವಾಯಿತು,
ಮತ್ತು ಕೊನೆಗೆ ಇಬ್ಬರು ಸಹೋದರರು ಜೀವನಪೂರ್ತಿ ಮಾತನಾಡದೇ ಇರುವ ಸ್ಥಿತಿಗೆ ತಲುಪಿದರು. ಇಬ್ಬರೂ ಕಳೆದುಕೊಂಡಿದ್ದು ಆಸ್ತಿಯಲ್ಲ, ಬದಲಿಗೆ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡ ಸಹೋದರ ಪ್ರೀತಿಯನ್ನು. ಇನ್ನೊಂದು ಉದಾಹರಣೆ, ಗಂಡ-ಹೆಂಡತಿಯ ಸಂಬಂಧ. ಪ್ರಾರಂಭದಲ್ಲಿ ಎಷ್ಟು ಪ್ರೀತಿಯಿಂದ ಇದ್ದ ಇಬ್ಬರೂ ಕಾಲಕ್ರಮೇಣ ಸಣ್ಣಪುಟ್ಟ ವಿಷಯಗಳಿಗೆ ಜಗಳವಾಡತೊಡಗುತ್ತಾರೆ. ಒಬ್ಬರು ಇನ್ನೊಬ್ಬರ ಮಾತನ್ನು ಕೇಳಲು ನಿರಾಕರಿಸುತ್ತಾರೆ. ಇಬ್ಬರು ನಾನೇ ಸರಿ ಎಂಬ ಅಹಂಕಾರದಲ್ಲಿ ಸಿಲುಕುತ್ತಾರೆ. ಕ್ಷಮೆ ಕೇಳುವುದು ಸೋಲು ಎಂಬ ತಪ್ಪು ಕಲ್ಪನೆಯಲ್ಲಿ ಇಬ್ಬರು ಮೌನ ಆಚರಿಸುತ್ತಾರೆ. ಈ ಮೌನ ದಿನದಿಂದ ದಿನಕ್ಕೆ ಆಳವಾಗುತ್ತದೆ ಮತ್ತು ಒಂದು ಕಾಲದಲ್ಲಿ ಪ್ರೀತಿಯಿಂದ ತುಂಬಿದ್ದ ಮನೆ ಈಗ ಕೇವಲ ಒಂದು ಸೂರಿನಡಿ ಬದುಕುವ ಇಬ್ಬರು ಅಪರಿಚಿತರ ಜಾಗವಾಗಿ ಬದಲಾಗುತ್ತದೆ. ಇಂತಹ ಪರಿಸ್ಥಿತಿ ಸ್ನೇಹಿತರ ನಡುವೆಯೂ ಕಾಣಿಸಿಗುತ್ತದೆ. ಬಾಲ್ಯದಿಂದ ಜೊತೆಯಾಗಿ ಬೆಳೆದ ಇಬ್ಬರು ಸ್ನೇಹಿತರು ಒಬ್ಬರ ಯಶಸ್ಸನ್ನು ಇನ್ನೊಬ್ಬರು ಸಹಿಸಲಾರದೆ ದೂರವಾಗುತ್ತಾರೆ. ಅಸೂಯೆ ಎಂಬ ವಿಷ ಸ್ನೇಹದ ಬೇರುಗಳನ್ನೇ ಕೊರೆಯುತ್ತದೆ. ಮೇಲ್ನೋಟಕ್ಕೆ ಎಲ್ಲವೂ ಸರಿಯಿರುವಂತೆ ಕಾಣಿಸಿದರೂ ಒಳಗೊಳಗೆ ಸಂಬಂಧ ಟೊಳ್ಳಾಗುತ್ತಾ ಹೋಗುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯ ಸತ್ಯವಿದೆ, ಅದು ನಮ್ಮ ಒಳಗೇ ಇದೆ ಎನ್ನುವುದು. ನಾವು ಯಾವಾಗಲೂ ಬೆರಳು ತೋರಿಸುವುದು ಇನ್ನೊಬ್ಬರ ಕಡೆಗೆ. ಅವನೇ ತಪ್ಪು ಮಾಡಿದ, ಅವಳೇ ಹಾಗೆ ಮಾತನಾಡಿದಳು. ಆದರೆ ನಿಜವಾದ ಪ್ರಶ್ನೆ ಇದು, ನಾವು ಆ ಪರಿಸ್ಥಿತಿಗೆ ಹೇಗೆ ಪ್ರತಿಕ್ರಿಯಿಸಿದವು? ನಮ್ಮ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುವ ಶಕ್ತಿ ನಮ್ಮಲ್ಲೇ ಇದೆ, ಆದರೆ ನಾವು ಆ ಶಕ್ತಿಯನ್ನು ಬಳಸುವುದನ್ನೇ ಮರೆತುಬಿಟ್ಟಿದ್ದೇವೆ. ಇನ್ನೊಂದು ಪ್ರಮುಖ ಅಂಶ, ಈ ತಪ್ಪುಗಳು ನಮ್ಮ ಆರೋಗ್ಯದ ಮೇಲೂ ಆಳವಾದ ಪರಿಣಾಮ ಬೀರುತ್ತವೆ. ನಿರಂತರ ಕ್ರೋಧ, ಅಸೂಯೆ, ಆತಂಕ ಇವೆಲ್ಲವೂ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತವೆ. ಒತ್ತಡ ದೀರ್ಘಕಾಲ ಇದ್ದರೆ ಅದು ದೈಹಿಕ ಅನಾರೋಗ್ಯಕ್ಕೂ ಕಾರಣವಾಗುತ್ತದೆ. ರಕ್ತದೊತ್ತಡ, ನಿದ್ರಾಹೀನತೆ, ಹೃದಯ ಸಂಬಂಧಿ ಸಮಸ್ಯೆಗಳು ಇವೆಲ್ಲವೂ ನಮ್ಮ ಮಾನಸಿಕ ಅಶಾಂತಿಯ ಪರಿಣಾಮಗಳೇ. ಹೀಗಾಗಿ ಈ ತಪ್ಪುಗಳು ಕೇವಲ ಸಂಬಂಧಗಳನ್ನು ಮಾತ್ರವಲ್ಲ, ನಮ್ಮ ಇಡೀ ಜೀವನದ ಗುಣಮಟ್ಟವನ್ನೇ ಹಾಳುಮಾಡುತ್ತವೆ. ಸ್ನೇಹಿತರೆ, ಈ ಎಲ್ಲ ಸಮಸ್ಯೆಗಳ ಬೇರು ಒಂದೇ. ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸುವ ಬದಲು ಮನಸ್ಸೇ ನಮ್ಮನ್ನು ನಿಯಂತ್ರಿಸುತ್ತಿದೆ. ಇದನ್ನೇ ಗೀತೆಯಲ್ಲಿ ಕೃಷ್ಣ ಮನಸ್ಸೇ ಮನುಷ್ಯನ ಶತ್ರು ಮತ್ತು ಮಿತ್ರ ಎಂದು ಹೇಳುತ್ತಾನೆ. ನಿಯಂತ್ರಿತ ಮನಸ್ಸು ಅತ್ಯುತ್ತಮ ಮಿತ್ರ, ಆದರೆ ಅನಿಯಂತ್ರಿತ ಮನಸ್ಸು ಅತ್ಯಂತ ಅಪಾಯಕಾರಿ ಶತ್ರು. ಸ್ನೇಹಿತರೆ, ಜಗತ್ತಿನಲ್ಲಿ ಅತ್ಯಂತ ಕಷ್ಟಕರವಾದ ಕೆಲಸ ಯಾವುದು ಗೊತ್ತೇ? ಇನ್ನೊಬ್ಬರ ತಪ್ಪನ್ನು ಗುರುತಿಸುವುದಲ್ಲ, ಬದಲಿಗೆ ನಮ್ಮ ಸ್ವಂತ ತಪ್ಪನ್ನು ಒಪ್ಪಿಕೊಳ್ಳುವುದು. ನಾವು ಇನ್ನೊಬ್ಬರ ತಪ್ಪುಗಳನ್ನು ಕ್ಷಣಾರ್ಧದಲ್ಲಿ ಗುರುತಿಸುತ್ತೇವೆ, ಆದರೆ ನಮ್ಮ ಸ್ವಂತ ತಪ್ಪುಗಳನ್ನು ನೋಡಲು ನಮ್ಮ ಅಹಂಕಾರ ಬಿಡುವುದಿಲ್ಲ. ಇದೇ ಕಾರಣಕ್ಕೆ ಬಹುತೇಕ ಜಗಳಗಳಲ್ಲಿ ಎರಡೂ ಕಡೆಯವರು ತಮ್ಮನ್ನು ಸಂಪೂರ್ಣ ನಿರಪರಾಧಿ ಎಂದು ಭಾವಿಸುತ್ತಾರೆ. ಒಂದು ಸತ್ಯ ಅರ್ಥಮಾಡಿಕೊಳ್ಳಿ, ತಪ್ಪು ಮಾಡುವುದು ಮನುಷ್ಯ ಸಹಜ. ಪ್ರಪಂಚದಲ್ಲಿ ಯಾರೂ ಪರಿಪೂರ್ಣರಲ್ಲ. ಆದರೆ ನಿಜವಾದ ಪ್ರಬುದ್ಧತೆ ಇರುವುದು ತಪ್ಪು ಮಾಡದಿರುವುದರಲ್ಲ, ಬದಲಿಗೆ ಆ ತಪ್ಪನ್ನು ಗುರುತಿಸಿ, ಒಪ್ಪಿಕೊಂಡು, ಸರಿಪಡಿಸಿಕೊಳ್ಳುವುದರಲ್ಲಿದೆ. ಒಂದು ಮರ ಎಷ್ಟೇ ಎತ್ತರ ಬೆಳೆದರೂ ಅದರ ಬೇರುಗಳು ಆಳಕ್ಕೆ ಇಳಿಯದಿದ್ದರೆ ಒಂದು ಸಣ್ಣ ಗಾಳಿಗೂ ಬಿದ್ದು ಹೋಗುತ್ತದೆ. ಅದೇ ರೀತಿ ನಾವು ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಆಳವಾದ ಬೇರುಗಳಿಲ್ಲದೇ ಇದ್ದರೆ ಬದುಕಿನ ಪ್ರತಿಯೊಂದು ಸವಾಲಿನಲ್ಲೂ ನಾವು ಬಿದ್ದು ಹೋಗುತ್ತೇವೆ. ಇಲ್ಲೊಂದು ಪ್ರಶ್ನೆ ಕೇಳಿಕೊಳ್ಳಿ, ಕೊನೆಯ ಬಾರಿ ನೀವು ಕ್ಷಮಿಸಿ, ನಾನು ತಪ್ಪು ಮಾಡಿದೆ ಎಂದು ಪ್ರಾಮಾಣಿಕವಾಗಿ ಹೇಳಿದ್ದು ಯಾವಾಗ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದರೆ ಬಹುತೇಕ ಜನರಿಗೆ ಈ ಪ್ರಶ್ನೆ ಕಷ್ಟಕರವಾಗಿ ಅನಿಸುತ್ತದೆ. ಏಕೆಂದರೆ ನಾವು ಕ್ಷಮೆ ಕೇಳುವುದನ್ನು ದೌರ್ಬಲ್ಯ ಎಂದು ತಪ್ಪಾಗಿ ಅರ್ಥೈಸಿಕೊಂಡಿದ್ದೇವೆ. ಆದರೆ ವಾಸ್ತವದಲ್ಲಿ ಕ್ಷಮೆ ಕೇಳುವುದೇ ಅತ್ಯಂತ ದೊಡ್ಡ ಶಕ್ತಿಯ ಸಂಕೇತ. ಅದಕ್ಕೆ ಅಹಂಕಾರವನ್ನು ಮೀರುವ ಆಂತರಿಕ ಬಲ ಬೇಕು. ನಮ್ಮ ಬದುಕಿನಲ್ಲಿ ಬಹಳಷ್ಟು ಬಾರಿ ನಾವು ಇನ್ನೊಬ್ಬರನ್ನು ದೂಷಿಸುತ್ತಾ ಸಮಯ ಕಳೆಯುತ್ತೇವೆ. ನನ್ನ ಬಡತನಕ್ಕೆ ಸರ್ಕಾರ ಕಾರಣ, ನನ್ನ ಸೋಲಿಗೆ ಬಾಸ್ ಕಾರಣ, ನನ್ನ ಅಶಾಂತಿಗೆ ಕುಟುಂಬದವರೇ ಕಾರಣ. ಈ ರೀತಿಯ ಆಲೋಚನೆಗಳಲ್ಲಿ ನಾವು ಸಿಲುಕಿಕೊಡುತ್ತೇವೆ. ಇಂತಹ ಆಲೋಚನೆಗಳು ನಮಗೆ ತಾತ್ಕಾಲಿಕ ಸಮಾಧಾನ ಕೊಡಬಹುದು, ಆದರೆ ಇವು ನಮ್ಮನ್ನು ಬಲಿಪಶುವಿನ ಸ್ಥಾನದಲ್ಲಿಡುತ್ತವೆ. ಬಲಿಪಶು ಎಂದಿಗೂ ತನ್ನ ಬದುಕನ್ನು ಬದಲಿಸಿಕೊಳ್ಳಲಾರ, ಏಕೆಂದರೆ ಅವನು ಯಾವಾಗಲೂ ಪರಿಸ್ಥಿತಿಯನ್ನು, ಇನ್ನೊಬ್ಬರನ್ನು ದೂಷಿಸುತ್ತಿರುತ್ತಾನೆ. ಆದರೆ ಒಂದು ಕ್ಷಣ ನಿಂತು ಯೋಚಿಸಿ, ನಮ್ಮ ಬದುಕಿನ ಜವಾಬ್ದಾರಿಯನ್ನು ನಾವೇ ತೆಗೆದುಕೊಂಡರೆ ಏನಾಗುತ್ತದೆ? ಹೌದು, ನಾನು ತಪ್ಪು ಮಾಡಿದೆ, ಆದರೆ ಈಗ ನಾನದನ್ನು ಸರಿಪಡಿಸಿಕೊಳ್ಳುತ್ತೇನೆ ಎಂಬ ಮನೋಭಾವ ಬಂದ ಕೂಡಲೇ ನಮ್ಮ ಬದುಕಿನ ಲಗಾಮು ನಮ್ಮ ಕೈಗೆ ಬರುತ್ತದೆ. ಇನ್ನೂ ನಾವು ಪರಿಸ್ಥಿತಿಯ ಬಲಿಪಶುಗಳಲ್ಲ, ಬದಲಿಗೆ ನಮ್ಮ ಬದುಕಿನ ಶಿಲ್ಪಿಗಳಾಗುತ್ತೇವೆ. ಇಲ್ಲೊಂದು ಸುಂದರವಾದ ಸತ್ಯವಿದೆ. ತಪ್ಪನ್ನು ಒಪ್ಪಿಕೊಳ್ಳುವುದೆಂದರೆ ನಮ್ಮನ್ನು ನಾವೇ ಶಿಕ್ಷಿಸಿಕೊಳ್ಳುವುದಲ್ಲ, ಬದಲಿಗೆ ಇದು ನಮ್ಮನ್ನು ನಾವೇ ಪ್ರೀತಿಸುವ, ಗೌರವಿಸುವ ಪ್ರಕ್ರಿಯೆ. ಏಕೆಂದರೆ ನಾವು ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡಾಗ ಮಾತ್ರ ನಮಗೆ ಬೆಳೆಯುವ, ಬದಲಾಗುವ, ಉತ್ತಮರಾಗುವ ಅವಕಾಶ ಸಿಗುತ್ತದೆ. ಒಂದು ಗಾಯವನ್ನು ಮುಚ್ಚಿಟ್ಟುಕೊಂಡರೆ ಅದು ಎಂದಿಗೂ ವಾಸಿಯಾಗುವುದಿಲ್ಲ, ಆದರೆ ಆ ಗಾಯವನ್ನು ತೆರೆದು ಸರಿಯಾದ ಚಿಕಿತ್ಸೆ ಕೊಟ್ಟರೆ ಮಾತ್ರ ಅದು ವಾಸಿಯಾಗುತ್ತದೆ. ಅದೇ ರೀತಿ ನಮ್ಮ ಆಂತರಿಕ ದೋಷಗಳನ್ನು ನಾವು ಮುಚ್ಚಿಟ್ಟುಕೊಳ್ಳದೆ ಬಹಿರಂಗವಾಗಿ ಒಪ್ಪಿಕೊಂಡು ಸರಿಪಡಿಸಿಕೊಳ್ಳಬೇಕು. ಇಲ್ಲಿಯವರೆಗೆ ನಾವು ಸಮಸ್ಯೆಯ ಬೇರುಗಳನ್ನು ಆಳವಾಗಿ ಅಗೆದು ನೋಡಿದೆವು.
ಈಗ ಪರಿಹಾರದ ಕಡೆಗೆ ಹೆಜ್ಜೆ ಇಡೋಣ. ಶ್ರೀಕೃಷ್ಣ ಈ ಸಮಸ್ಯೆಗಳನ್ನು ಹೇಗೆ ನಿವಾರಿಸಿಕೊಳ್ಳಬೇಕೆಂದು ಹೇಳುತ್ತಾನೆ ಎಂಬುದನ್ನು ಒಂದು ಪುರಾಣದ ಸಾಕ್ಷಿಯ ಕಥೆಯೊಂದಿಗೆ ಅರ್ಥಮಾಡಿಕೊಳ್ಳೋಣ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತದೆ. ಇಂದ್ರಪ್ರಸ್ಥದಲ್ಲಿ ಪಾಂಡವರ ರಾಜಸೂಯ ಯಾಗ ಮುಗಿದ ನಂತರ ದುರ್ಯೋಧನ ಮಯಸಭೆಗೆ ಬಂದಿದ್ದ. ಆ ಸಭೆಯ ವೈಭವ ಕಂಡು ಅವನಿಗೆ ಒಳಗೊಳಗೆ ಅಸೂಯೆ ಹುಟ್ಟಿತು. ಸಭೆಯಲ್ಲಿ ನೀರಿನ ಭ್ರಮೆ ಉಂಟಾಗುವ ಜಾಗದಲ್ಲಿ ಬಟ್ಟೆ ಮೇಲಕ್ಕೆತ್ತಿ ನಡೆದಾಗ ಅಲ್ಲಿ ಒಣನೆಲವಿತ್ತು ಮತ್ತು ಇನ್ನೊಂದೆಡೆ ನೆಲದಂಟೆ ಕಂಡ ಜಾಗದಲ್ಲಿ ನೀರಿತ್ತು. ಈ ಗೊಂದಲದಲ್ಲಿ ದುರ್ಯೋಧನ ಬಿದ್ದಾಗ ದ್ರೌಪದಿ ನಕ್ಕಳು. ಆ ನಗು ದುರ್ಯೋಧನನ ಅಹಂಕಾರಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿತು. ಈ ಒಂದು ಘಟನೆ, ಒಂದು ಸಣ್ಣ ಅವಮಾನ ದುರ್ಯೋಧನನ ಮನಸ್ಸಿನಲ್ಲಿ ದ್ವೇಷದ ಬೆಂಕಿಯನ್ನು ಹೊತ್ತಿಸಿತು. ಆ ಬೆಂಕಿಯೇ ಮುಂದೆ ದ್ಯೂತ ಸಭೆಗೆ, ದ್ರೌಪದಿಯ ವಸ್ತ್ರಾಪಹರಣಕ್ಕೆ, ಪಾಂಡವರ ವನವಾಸಕ್ಕೆ ಮತ್ತು ಅಂತಿಮವಾಗಿ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾಯಿತು. ಒಂದು ಸಣ್ಣ ಅಸೂಯೆ, ಒಂದು ಸಣ್ಣ ಅವಮಾನದ ಭಾವನೆ ಎಷ್ಟು ದೊಡ್ಡ ವಿನಾಶಕ್ಕೆ ಕಾರಣವಾಯಿತು ನೋಡಿ. ಈಗ ಇಲ್ಲಿ ಪ್ರಶ್ನೆ ಬರುತ್ತದೆ, ದುರ್ಯೋಧನ ಎಲ್ಲಿ ತಪ್ಪು ಮಾಡಿದ? ಅವನು ತಪ್ಪು ಮಾಡಿದ್ದು ಬಿದ್ದಿದ್ದಕ್ಕಲ್ಲ ಅಥವಾ ದ್ರೌಪದಿ ನಕ್ಕಿದ್ದಕ್ಕಲ್ಲ. ಅವನು ತಪ್ಪು ಮಾಡಿದ್ದು ಆ ಒಂದು ಕ್ಷಣದ ಅವಮಾನವನ್ನು ತನ್ನ ಹೃದಯದಲ್ಲಿ ಶಾಶ್ವತವಾಗಿ ಇಟ್ಟುಕೊಂಡಿದ್ದಕ್ಕೆ. ಒಂದು ಕ್ಷಣದ ಘಟನೆಯನ್ನು ಅವನು ವರ್ಷಗಟ್ಟಲೆ ಮನಸ್ಸಿನಲ್ಲಿ ಕೊರೆಯುತ್ತಾ ಆ ದ್ವೇಷವನ್ನೇ ತನ್ನ ಜೀವನದ ಗುರಿಯನ್ನಾಗಿ ಮಾಡಿಕೊಂಡಿದ್ದಕ್ಕೆ. ಇದೇ ಸಂದರ್ಭದಲ್ಲಿ ಶ್ರೀಕೃಷ್ಣನ ಬೋಧನೆ ಬಹಳ ಪ್ರಸುಕ್ತವಾಗುತ್ತದೆ. ನಂತರ ಗೀತೆಯಲ್ಲಿ ಅರ್ಜುನನಿಗೆ ಬೋಧಿಸುವಾಗ ಕೃಷ್ಣ ಹೇಳುತ್ತಾನೆ, ಮನುಷ್ಯ ಸುಖ ದುಃಖ, ಮಾನ ಅವಮಾನ, ಜಯ ಅಪಜಯಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ಇವೆಲ್ಲವೂ ತಾತ್ಕಾಲಿಕ, ಬರುತ್ತವೆ ಹೋಗುತ್ತವೆ. ಒಂದು ಅವಮಾನವನ್ನು, ಒಂದು ಸೋಲನ್ನು ನಾವು ನಮ್ಮ ಇಡೀ ಅಸ್ತಿತ್ವದ ಭಾಗವಾಗಿ ಮಾಡಿಕೊಂಡರೆ ಆ ಕ್ಷಣದ ಘಟನೆ ನಮ್ಮ ಇಡೀ ಭವಿಷ್ಯವನ್ನೇ ವಿಷಪೂರಿತಗೊಳಿಸುತ್ತದೆ. ಇದನ್ನೇ ಕೃಷ್ಣ ಸಮತ್ವಂ ಯೋಗ ಉಚ್ಯತೆ ಎಂದು ಕರೆಯುತ್ತಾನೆ. ಸಮಚಿತ್ತತೆಯೇ ನಿಜವಾದ ಯೋಗ. ಸುಖದಲ್ಲೂ ಅತಿ ಸಂತೋಷಪಡದೆ, ದುಃಖದಲ್ಲೂ ಅತಿ ದುಃಖಿಸದೆ ಸ್ಥಿರವಾಗಿ ಉಳಿಯುವುದೇ ನಿಜವಾದ ಜ್ಞಾನಿಯ ಲಕ್ಷಣ. ದುರ್ಯೋಧನನಿಗೆ ಈ ಸಮಚಿತ್ತತೆ ಇರಲಿಲ್ಲ. ಒಂದು ಸಣ್ಣ ಅವಮಾನವನ್ನು ಅವನು ತನ್ನ ಇಡೀ ಅಸ್ತಿತ್ವದ ಪ್ರಶ್ನೆಯನ್ನಾಗಿ ಮಾಡಿಕೊಂಡ. ಇಲ್ಲಿ ನಾವು ಕಲಿಯಬೇಕಾದ ಪಾಠ ಇದು. ಜೀವನದಲ್ಲಿ ಬರುವ ಪ್ರತಿಯೊಂದು ಅವಮಾನ, ಪ್ರತಿಯೊಂದು ನೋವಿನ ಘಟನೆ, ಅದನ್ನು ನಾವು ಎಷ್ಟು ದಿನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೇವೋ ಅದೇ ನಮ್ಮ ಬದುಕಿನ ದಿಕ್ಕನ್ನು ನಿರ್ಧರಿಸುತ್ತದೆ. ಆ ಘಟನೆ ನಡೆದದ್ದು ಕ್ಷಣ ಮಾತ್ರ, ಆದರೆ ಅದನ್ನು ನಾವು ಪದೇ ಪದೇ ನೆನಪಿಸಿಕೊಳ್ತಾ, ಅದೇ ಆಲೋಚನೆಯಲ್ಲಿ ಮುಳುಗುತ್ತಾ, ಆ ಒಂದು ಕ್ಷಣವನ್ನು ನಾವೇ ನಮ್ಮ ಇಡೀ ಜೀವನದ ಕಥೆಯನ್ನಾಗಿ ಮಾಡಿಕೊಳ್ಳುತ್ತೇವೆ. ಇಂದಿನ ನಮ್ಮ ಬದುಕಿನಲ್ಲೂ ಇದೇ ರೀತಿಯ ಪರಿಸ್ಥಿತಿಗಳು ಸಾಮಾನ್ಯ. ಆಫೀಸ್ನಲ್ಲಿ ಒಬ್ಬರು ನಮ್ಮನ್ನು ಅವಮಾನಿಸಿದರೆ ಆ ಒಂದು ಘಟನೆಯನ್ನು ನಾವು ದಿನಗಟ್ಟಲೆ, ವಾರಗಟ್ಟಲೆ ಮನಸ್ಸಿನಲ್ಲಿ ಕೊರೆಯುತ್ತಾ ಇರುತ್ತೇವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಂದು ಟೀಕೆ ಮಾಡಿದರೆ ಅದನ್ನೇ ಮತ್ತೆ ಮತ್ತೆ ಓದುತ್ತಾ ನಮ್ಮ ಮನಸ್ಸಿನ ಶಾಂತಿಯನ್ನೇ ಕಳೆದುಕೊಳ್ಳುತ್ತೇವೆ. ಇದೇ ದುರ್ಯೋಧನನ ಮನೋಭಾವ, ಬೇರೆ ರೂಪದಲ್ಲಿ. ದುರ್ಯೋಧನನ ಕಥೆಯ ಮೂಲಕ ಸಮಚಿತ್ತತೆಯ ಮಹತ್ವವನ್ನು ತಿಳಿದುಕೊಂಡೆವು. ಈಗ ಕೃಷ್ಣನ ಇನ್ನೊಂದು ಆಳವಾದ ಬೋಧನೆಯ ಕಡೆಗೆ ಹೋಗೋಣ. ನಿಷ್ಕಾಮ ಕರ್ಮ, ಅಂದರೆ ಫಲದ ಬಯಕೆಯಿಲ್ಲದೆ ಕರ್ತವ್ಯ ನಿರ್ವಹಿಸುವ ಕಲೆ. ಗೀತೆಯ 2ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಇದರರ್ಥ, ನಿನಗೆ ಕರ್ಮ ಮಾಡುವುದರಲ್ಲಿ ಮಾತ್ರ ಅಧಿಕಾರವಿದೆ, ಫಲದಲ್ಲಿ ಎಂದಿಗೂ ಇಲ್ಲ. ಈ ಒಂದು ಸಾಲು ಇಡೀ ಮಾನವ ಕುಲದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತದೆ ಎಂದರೆ ಅತಿಶಯೋಕ್ತಿಯಲ್ಲ. ಇದನ್ನು ಅರ್ಥಮಾಡಿಕೊಳ್ಳಲು ಒಂದು ಪುರಾಣ ಪ್ರಸಂಗವನ್ನು ನೋಡೋಣ. ಕುರುಕ್ಷೇತ್ರ ಯುದ್ಧದ ಮೊದಲ ದಿನ ಕರ್ಣ ಮತ್ತು ಶಲ್ಯನ ನಡುವಿನ ಸಂಭಾಷಣೆಯಲ್ಲಿ ಒಂದು ಪ್ರಸಂಗ ಬರುತ್ತದೆ. ಕರ್ಣ ತನ್ನ ಇಡೀ ಜೀವನದಲ್ಲಿ ಒಂದೇ ಗುರಿ ಇಟ್ಟುಕೊಂಡಿದ್ದ, ಅರ್ಜುನನನ್ನು ಸೋಲಿಸುವುದು. ಬಾಲ್ಯದಿಂದಲೂ ಸೂತಪುತ್ರ ಎಂಬ ಅವಮಾನ ಅನುಭವಿಸಿದ ಕರ್ಣ, ದ್ರೌಪದಿಯ ಸ್ವಯಂವರದಲ್ಲಿ ತಿರಸ್ಕರಿಸಲ್ಪಟ್ಟ ಕರ್ಣ, ಈ ಎಲ್ಲಾ ಅವಮಾನಗಳನ್ನು ಅವನು ತನ್ನ ಹೃದಯದಲ್ಲಿ ಕೂಡಿಟ್ಟುಕೊಂಡಿದ್ದ. ಅರ್ಜುನನ ಮೇಲಿನ ಅವನ ದ್ವೇಷ ಎಷ್ಟು ತೀವ್ರವಾಗಿತ್ತೆಂದರೆ ಅವನ ಇಡೀ ಜೀವನದ ಅರ್ಥವೇ ಆ ಒಂದು ಸೇಡು ತೀರಿಸುವುದಾಗಿ ಬಿಟ್ಟಿತ್ತು. ಆದರೆ ಇಲ್ಲಿ ಒಂದು ಸಾಕ್ಷಿ ಪ್ರಸಂಗ ಗಮನಿಸಬೇಕು. ಯುದ್ಧದ ಕೊನೆಯ ದಿನಗಳಲ್ಲಿ ಕರ್ಣನ ರಥದ ಚಕ್ರ ಮಣ್ಣಿನಲ್ಲಿ ಸಿಲುಕಿಕೊಂಡಾಗ ಅವನು ಕೆಳಗಿಳಿದು ಅದನ್ನು ಎತ್ತಲು ಪ್ರಯತ್ನಿಸುತ್ತಿದ್ದ. ಆ ಕ್ಷಣದಲ್ಲಿ ಕೃಷ್ಣ ಅರ್ಜುನನಿಗೆ ಬಾಣ ಬಿಡಲು ಹೇಳಿದ. ಈ ಪ್ರಸಂಗ ಅನೇಕ ಪ್ರಶ್ನೆಗಳನ್ನು ಹುಟ್ಟಿಸುತ್ತದೆ, ಆದರೆ ಕೃಷ್ಣ ಅಲ್ಲಿ ಒಂದು ಆಳವಾದ ಸತ್ಯ ತೋರಿಸಿಕೊಟ್ಟ. ಕರ್ಣ ತನ್ನ ಇಡೀ ಜೀವನದಲ್ಲಿ ಎಷ್ಟೋ ಬಾರಿ ಧರ್ಮದ ಮಾರ್ಗದಿಂದ ಹೊರಗೆ ಹೋಗಿದ್ದ, ಏಕೆಂದರೆ
ಅವನ ಪ್ರತಿಯೊಂದು ಕ್ರಿಯೆಯ ಹಿಂದೆಯೂ ಸೇಡಿನ ಫಲಾಪೇಕ್ಷೆಯಿತ್ತು. ಫಲಾಪೇಕ್ಷೆಯಿಂದ ಪ್ರೇರಿತವಾದ ಕರ್ಮ ಎಂದಿಗೂ ಶುದ್ಧವಾಗಿರಲಾರದು, ಮತ್ತು ಅಶುದ್ಧ ಕರ್ಮ ಎಂದಿಗೂ ಶಾಶ್ವತ ಶಾಂತಿ ಕೊಡಲಾರದು. ಇದಕ್ಕೆ ವಿರುದ್ಧವಾಗಿ ಅರ್ಜುನನನ್ನು ನೋಡಿ. ಗೀತೆಯ ಬೋಧನೆಯ ನಂತರ ಅರ್ಜುನ ಯುದ್ಧ ಮಾಡಿದ್ದು ಸೇಡಿಗಾಗಿಯಲ್ಲ, ದ್ವೇಷಕ್ಕಾಗಿಯಲ್ಲ, ಬದಲಾಗಿ ಅದು ಅವನ ಕರ್ತವ್ಯ ಎಂಬ ಕಾರಣಕ್ಕೆ. ಫಲದ ಬಗ್ಗೆ ಚಿಂತಿಸದೆ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ, ಅದೇ ಒಂದು ಕರ್ತವ್ಯ ಎಂಬ ಭಾವನೆಯಿಂದ ಮಾಡಿದರೆ ಫಲ ಸಿಕ್ಕರೂ ಸಿಗದಿದ್ದರೂ ನಮ್ಮ ಮನಸ್ಸಿನ ಶಾಂತಿ ಕದಲುವುದಿಲ್ಲ. ಸ್ನೇಹಿತರೆ, ಇದೇ ಬೋಧನೆಯನ್ನು ನಮ್ಮ ಇಂದಿನ ಬದುಕಿಗೆ ಅನ್ವಯಿಸಿಕೊಳ್ಳೋಣ. ನಾವು ಕೆಲಸ ಮಾಡುವುದು ಕೇವಲ ಪ್ರಶಂಸೆಗಾಗಿ, ಬಡ್ತಿಗಾಗಿ, ಇನ್ನೊಬ್ಬರಿಗಿಂತ ಮುಂದೆ ಹೋಗುವಕ್ಕಾಗಿ. ಆದರೆ ಆ ಫಲ ಸಿಗದಿದ್ದಾಗ ನಮಗೆ ಕ್ರೋಧ, ನಿರಾಶೆ, ಅಸೂಯೆ ಹುಟ್ಟುತ್ತದೆ. ಆದರೆ ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕತೆಯಿಂದ, ಅದೇ ಒಂದು ಕರ್ತವ್ಯ ಎಂಬ ಭಾವನೆಯಿಂದ ಮಾಡಿದರೆ ಫಲ ಸಿಕ್ಕರೂ ಸಿಗದಿದ್ದರೂ ನಮ್ಮ ಮನಸ್ಸಿನ ಶಾಂತಿ ಕದಲುವುದಿಲ್ಲ. ಇದೇ ರೀತಿ ಸಂಬಂಧಗಳಲ್ಲೂ ಇದೇ ತತ್ವ ಅನ್ವಯಿಸುತ್ತದೆ. ನಾವು ಇನ್ನೊಬ್ಬರಿಗೆ ಪ್ರೀತಿ ತೋರಿಸುವುದು ಪ್ರತಿಯಾಗಿ ಪ್ರೀತಿ ಸಿಗಬೇಕು ಎಂಬ ನಿರೀಕ್ಷೆಯಿಂದಾದರೆ, ಆ ನಿರೀಕ್ಷೆ ಈಡೇರದಿದ್ದಾಗ ನೋವು, ಅಸಮಾಧಾನ ಉಂಟಾಗುತ್ತದೆ. ಆದರೆ ನಾವು ಪ್ರೀತಿಯನ್ನು ಒಂದು ಕರ್ತವ್ಯದಂತೆ, ಫಲಾಪೇಕ್ಷೆ ಇಲ್ಲದೆ ಕೊಟ್ಟರೆ ಆ ಪ್ರೀತಿ ಶುದ್ಧವಾಗಿರುತ್ತದೆ ಮತ್ತು ನಮಗೆ ಎಂದಿಗೂ ನಿರಾಶೆಯಾಗುವುದಿಲ್ಲ. ನಾವು ಕರ್ಣ ಮತ್ತು ಅರ್ಜುನನ ಕಥೆಗಳ ಮೂಲಕ ನಿಷ್ಕಾಮ ಕರ್ಮನ ಮಹತ್ವವನ್ನು ಅರ್ಥಮಾಡಿಕೊಂಡೆವು. ಈಗ ಕೃಷ್ಣನ ಅಂತಿಮ ಮತ್ತು ಅತ್ಯಂತ ಆಳವಾದ ಬೋಧನೆಯ ಕಡೆಗೆ ಹೋಗೋಣ: ಆತ್ಮಜ್ಞಾನ ಮತ್ತು ಶರಣಾಗತಿ. ಗೀತೆಯ ಕೊನೆಯ ಅಧ್ಯಾಯದಲ್ಲಿ ಕೃಷ್ಣ ಹೇಳುತ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲಾ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನಿಗೇ ಶರಣಾಗು ಎಂಬ ಈ ಮಾತಿನ ಆಳ ಅಪಾರವಾಗಿದೆ. ಇದರರ್ಥ ನಾವು ನಮ್ಮ ಎಲ್ಲಾ ಅಹಂಕಾರ, ಎಲ್ಲಾ ನಾನು ಮಾಡುತ್ತಿದ್ದೇನೆ ಎಂಬ ಭಾವನೆಯನ್ನು ಬಿಟ್ಟುಬಿಡಬೇಕು ಎಂಬುದು. ಇದನ್ನು ಅರ್ಥಮಾಡಿಕೊಳ್ಳಲು ಇನ್ನೊಂದು ಪುರಾಣ ಸಾಕ್ಷಿಯ ಕಥೆಯನ್ನು ನೋಡೋಣ. ಇದು ಗಜೇಂದ್ರ ಮೋಕ್ಷದ ಕಥೆ. ಒಂದು ಕಾಲದಲ್ಲಿ ಗಜೇಂದ್ರ ಎಂಬ ಆನೆಗಳ ರಾಜ ತನ್ನ ಬಲ ಮತ್ತು ಅಧಿಕಾರದ ಬಗ್ಗೆ ಅಪಾರ ಅಹಂಕಾರ ಹೊಂದಿದ್ದ. ಒಂದು ದಿನ ಅವನು ಸರೋವರದಲ್ಲಿ ಸ್ನಾನ ಮಾಡುತ್ತಿದ್ದಾಗ ಒಂದು ಮೊಸಳೆ ಅವನ ಕಾಲನ್ನು ಹಿಡಿದುಕೊಂಡಿತು. ಗಜೇಂದ್ರ ತನ್ನ ಪೂರ್ಣ ಬಲವನ್ನೆಲ್ಲಾ ಬಳಸಿ ಹೋರಾಡಿದ. ವರ್ಷಗಟ್ಟಲೆ ಹೋರಾಟ ನಡೆಯಿತು ಎಂದು ಕಥೆ ಹೇಳುತ್ತದೆ. ಗಜೇಂದ್ರನ ಶಕ್ತಿ ಕುಂದುತ್ತಾ ಬಂತು, ಆದರೆ ಮೊಸಳೆ ಬಿಡಲಿಲ್ಲ. ಕೊನೆಗೆ ತನ್ನ ಎಲ್ಲಾ ಬಲ ಮತ್ತು ಅಹಂಕಾರ ಸಂಪೂರ್ಣವಾಗಿ ಮುಗಿದು ಹೋದಾಗ ಗಜೇಂದ್ರ ತನ್ನ ಸೊಂಡಿಲನ್ನು ಮೇಲಕ್ಕೆತ್ತಿ ಪೂರ್ಣ ಶರಣಾಗತಿಯಿಂದ ಭಗವಂತನನ್ನು ಕರೆದ. ಅವನಿಗೆ ಆಗ ಅರ್ಥವಾಯಿತು, ತನ್ನ ಸ್ವಂತ ಬಲದಿಂದ ಈ ಸಂಕಟದಿಂದ ಪಾರಾಗಲು ಸಾಧ್ಯವಿಲ್ಲ ಎಂದು. ಆ ಕ್ಷಣ ಅವನು ತನ್ನ ಅಹಂಕಾರವನ್ನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟ, ಮತ್ತು ಆ ಪೂರ್ಣ ಶರಣಾಗತಿಯ ಕ್ಷಣದಲ್ಲಿ ಭಗವಂತ ಪ್ರತ್ಯಕ್ಷನಾಗಿ ಅವನನ್ನು ರಕ್ಷಿಸಿದ. ಈ ಕಥೆಯ ಆಳವಾದ ಅರ್ಥ ಇಲ್ಲಿದೆ. ಗಜೇಂದ್ರನನ್ನು ಹಿಡಿದ ಮೊಸಳೆ ಬೇರೆ ಯಾರೂ ಅಲ್ಲ, ಅದು ನಮ್ಮದೇ ಅಹಂಕಾರ, ನಮ್ಮದೇ ಕಾಮ, ಕ್ರೋಧ, ಲೋಭಗಳ ಸಂಕೇತ. ನಾವು ಎಷ್ಟೇ ಬಲಶಾಲಿಯಾಗಿದ್ದರೂ, ಎಷ್ಟೇ ಬುದ್ಧಿವಂತರಾಗಿದ್ದರೂ ನಮ್ಮ ಸ್ವಂತ ಬಲದಿಂದ ಮಾತ್ರ ಈ ಆಂತರಿಕ ಶತ್ರುಗಳನ್ನು ಸೋಲಿಸಲು ಸಾಧ್ಯವಿಲ್ಲ. ಸಂಪೂರ್ಣ ಶರಣಾಗತಿ, ಸಂಪೂರ್ಣ ಅಹಂಕಾರ ತ್ಯಾಗ ಮಾತ್ರ ನಮಗೆ ನಿಜವಾದ ಮುಕ್ತಿ ಕೊಡಬಲ್ಲದು. ಇದನ್ನೇ ಕೃಷ್ಣ ಗೀತೆಯುದ್ಧಕ್ಕೂ ಪದೇ ಪದೇ ಒತ್ತಿ ಹೇಳುವ ಸಂದೇಶ. ನಿನ್ನ ಅಹಂಕಾರ ಬಿಟ್ಟುಬಿಡು, ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸು, ಫಲದ ಬಗ್ಗೆ ಚಿಂತೆ ಮಾಡಬೇಡ ಮತ್ತು ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸು. ಇದೇ ನಿಜವಾದ ಶಾಂತಿಯ ಮಾರ್ಗ. ನಾವು ಸಮಸ್ಯೆಯ ಮೂಲದಿಂದ ಹಿಡಿದು ಪರಿಹಾರದವರೆಗೆ ಒಂದು ಸುದೀರ್ಘ ಪ್ರಯಾಣ ಮಾಡಿದ್ದೇವೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ನಮ್ಮ ದೈನಂದಿನ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು ಎಂದು ನೋಡೋಣ. ಮೊದಲನೆಯದಾಗಿ, ನಾವು ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಒಂದು ಸಣ್ಣ ಪ್ರಶ್ನೆ ಕೇಳಿಕೊಳ್ಳಬೇಕು: ಇಂದು ನಾನು ಯಾವ ತಪ್ಪುಗಳನ್ನು ಪುನರಾವರ್ತಿಸದೇ ಇರಬೇಕು? ಈ ಪ್ರಶ್ನೆ ನಮ್ಮ ಮನಸ್ಸನ್ನು ಜಾಗೃತಗೊಳಿಸುತ್ತದೆ. ದಿನದ ಕೊನೆಯಲ್ಲಿ ಮಲಗುವ ಮುನ್ನ ಒಂದು ಕ್ಷಣ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಇಂದು ನಾನು ಎಲ್ಲಿ ಕ್ರೋಧಗೊಂಡೆ, ಎಲ್ಲಿ ಅಸೂಯಪಟ್ಟೆ, ಎಲ್ಲಿ ಅಹಂಕಾರ ತೋರಿಸಿದೆ? ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರ ಕಂಡುಕೊಂಡರೆ ನಿಧಾನವಾಗಿ ನಾವು ನಮ್ಮ ಆಂತರಿಕ ದೋಷಗಳನ್ನು ಗುರುತಿಸಲು ಕಲಿಯುತ್ತೇವೆ. ಎರಡನೆಯದಾಗಿ, ಕ್ಷಮೆ ಎಂಬ ಶಕ್ತಿಯ ಮಹತ್ವವನ್ನು ಅರ್ಥಮಾಡಿಕೊಳ್ಳಬೇಕು. ಇನ್ನೊಬ್ಬರನ್ನು ಕ್ಷಮಿಸುವುದು ಅವರಿಗಾಗಿಯಲ್ಲ, ಅದು ನಮಗಾಗಿಯೇ. ನಾವು ಯಾರನ್ನಾದರೂ ದ್ವೇಷಿಸುತ್ತಾ ಇದ್ದಷ್ಟು ಆ ದ್ವೇಷದ ಬೆಂಕಿಯಲ್ಲಿ ನಾವೇ ಸುಡುತ್ತೇವೆ.
ಆ ಇನ್ನೊಬ್ಬ ವ್ಯಕ್ತಿ ಅದನ್ನು ಗಮನಿಸುವುದೂ ಇಲ್ಲ. ಕ್ಷಮೆ ಎಂದರೆ ಆ ಬೆಂಕಿಯನ್ನು ನಂದಿಸುವ ಕ್ರಿಯೆ. ಇದು ದೌರ್ಬಲ್ಯವಲ್ಲ, ಬದಲಿಗೆ ಅತ್ಯಂತ ದೊಡ್ಡ ಶಕ್ತಿಯ ಸಂಕೇತ. ಮೂರನೆಯದಾಗಿ, ಪ್ರತಿಯೊಂದು ಸಂಬಂಧದಲ್ಲೂ ಫಲಾಪೇಕ್ಷೆಯನ್ನು ಕಡಿಮೆ ಮಾಡುತ್ತಾ ಹೋಗಬೇಕು. ನಾವು ಇನ್ನೊಬ್ಬರಿಂದ ಏನನ್ನೂ ನಿರೀಕ್ಷಿಸದೆ ಪ್ರೀತಿ ಕೊಟ್ಟಾಗ ಆ ಪ್ರೀತಿ ನಮಗೆ ಎಂದಿಗೂ ನೋವು ಕೊಡುವುದಿಲ್ಲ. ನಮ್ಮ ಕೆಲಸದಲ್ಲೂ ಫಲದ ಬಗ್ಗೆ ಚಿಂತಿಸದೆ ಪ್ರಾಮಾಣಿಕವಾಗಿ ನಮ್ಮ ಕರ್ತವ್ಯ ನಿರ್ವಹಿಸಿದಾಗ ಫಲಿತಾಂಶ ಏನೇ ಬಂದರೂ ನಮ್ಮ ಮನಸ್ಸಿನ ಶಾಂತಿ ಕದಲುವುದಿಲ್ಲ. ನಾಲ್ಕನೆಯದಾಗಿ, ಪ್ರತಿದಿನ ಸ್ವಲ್ಪ ಸಮಯ ಮೌನದಲ್ಲಿ, ಧ್ಯಾನದಲ್ಲಿ ಕಳೆಯುವುದನ್ನು ರೂಢಿಸಿಕೊಳ್ಳಬೇಕು. ಈ ಮೌನದ ಕ್ಷಣಗಳಲ್ಲಿ ನಾವು ನಮ್ಮ ಒಳಗಿನ ಶಬ್ದವನ್ನು ಕೇಳಲು ಕಲಿಯುತ್ತೇವೆ. ಬಾಹ್ಯ ಪ್ರಪಂಚದ ಗದ್ದಲದಲ್ಲಿ ಕಳೆದುಹೋಗಿರುವ ನಮ್ಮ ಆತ್ಮ ಈ ಮೌನದಲ್ಲಿ ತನ್ನ ನಿಜವಾದ ಸ್ವರೂಪವನ್ನು ಮರುಶೋಧಿಸುತ್ತದೆ. ಸ್ನೇಹಿತರೆ, ಒಂದು ಸತ್ಯ ನೆನಪಿಡಿ: ಬದಲಾವಣೆ ಒಂದೇ ದಿನದಲ್ಲಾಗುವುದಿಲ್ಲ. ಒಂದು ದೊಡ್ಡ ಮರ ಒಂದೇ ದಿನದಲ್ಲಿ ಬೆಳೆಯುವುದಿಲ್ಲ, ಅದಕ್ಕೆ ವರ್ಷಗಳು ಬೇಕಾಗುತ್ತವೆ. ಅದೇ ರೀತಿ ನಮ್ಮ ಆಂತರಿಕ ದೋಷಗಳನ್ನು ಸರಿಪಡಿಸಿಕೊಳ್ಳಲು ಸಮಯ ಬೇಕಾಗುತ್ತದೆ. ಆದರೆ ಪ್ರತಿ ಸಣ್ಣ ಪ್ರಯತ್ನವೂ ಮುಖ್ಯ. ಪ್ರತಿದಿನ ನಾವು ಒಂದು ಸಣ್ಣ ಹೆಜ್ಜೆ ಮುಂದೆ ಇಟ್ಟರೂ 1 ವರ್ಷದ ನಂತರ ನಾವು ಅಪಾರವಾಗಿ ಬದಲಾಗಿರುತ್ತೇವೆ. ಇನ್ನೊಂದು ಮುಖ್ಯ ಅಂಶ: ಈ ಪ್ರಯಾಣದಲ್ಲಿ ನಾವು ಒಬ್ಬಂಟಿಯರಲ್ಲ. ಶ್ರೀಕೃಷ್ಣ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನೆ, ಯಾರು ಸಂಪೂರ್ಣ ಭಕ್ತಿಯಿಂದ ಅವನಲ್ಲಿ ಶರಣಾಗುತ್ತಾರೋ ಅವರನ್ನು ಅವನು ಎಂದಿಗೂ ಕೈಬಿಡುವುದಿಲ್ಲ. ಈ ಭರವಸೆ ನಮ್ಮ ಪ್ರಯಾಣಕ್ಕೆ ದೊಡ್ಡ ಬಲ ಕೊಡುತ್ತದೆ. ನಾವು ಎಷ್ಟೇ ಬಾರಿ ಬಿದ್ದರೂ, ಎಷ್ಟೇ ಬಾರಿ ತಪ್ಪು ಮಾಡಿದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ನಮ್ಮೊಳಗೇ ಇದೆ, ಮತ್ತು ಆ ಶಕ್ತಿಯ ಮೂಲ ಆ ಪರಮಾತ್ಮನೇ. ಇಂದಿನಿಂದಲೇ, ಈ ಕ್ಷಣದಿಂದಲೇ ನಾವು ಈ ಬದಲಾವಣೆಯ ಪ್ರಯಾಣವನ್ನು ಪ್ರಾರಂಭಿಸೋಣ. ನಮ್ಮ ಕ್ರೋಧವನ್ನು ಕ್ಷಮೆಯಾಗಿ ಪರಿವರ್ತಿಸೋಣ. ನಮ್ಮ ಅಸೂಯೆಯನ್ನು ಸಂತೋಷದಲ್ಲಿ ಪಾಲ್ಗೊಳ್ಳುವಿಕೆಯಾಗಿ ಬದಲಾಯಿಸೋಣ. ನಮ್ಮ ಅಹಂಕಾರವನ್ನು ವಿನಯದಲ್ಲಿ ಕರಗಿಸೋಣ ಮತ್ತು ನಮ್ಮ ಲೋಭವನ್ನು ಔದಾರ್ಯದಲ್ಲಿ ಪರಿವರ್ತಿಸೋಣ. ನಾವು ಈ ಸುದೀರ್ಘ ಆಧ್ಯಾತ್ಮಿಕ ಪ್ರಯಾಣದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಈ ಪ್ರಯಾಣದುದ್ದಕ್ಕೂ ನಾವು ಒಂದು ಸತ್ಯವನ್ನು ಪದೇ ಪದೇ ಎದುರಿಸಿದ್ದೇವೆ. ನಮ್ಮ ಬದುಕನ್ನು ಹಿಂದೆ ಎಳೆಯುವ ಶತ್ರುಗಳು ಹೊರಗೆ ಇಲ್ಲ, ಅವು ನಮ್ಮೊಳಗೇ ಇವೆ. ಕಾಮ, ಕ್ರೋಧ, ಲೋಭ, ಅಹಂಕಾರ ಇವು ಯಾವುದೋ ಬಾಹ್ಯ ಶಕ್ತಿಗಳಲ್ಲ, ಇವು ನಮ್ಮದೇ ಮನಸ್ಸಿನ ಸೃಷ್ಟಿಗಳು. ಆದರೆ ಇದೇ ಸತ್ಯದಲ್ಲಿ ಒಂದು ದೊಡ್ಡ ಭರವಸೆ ಅಡಗಿದೆ. ಈ ಶತ್ರುಗಳು ನಮ್ಮೊಳಗೇ ಇರುವುದರಿಂದ ಅವುಗಳನ್ನು ಸೋಲಿಸುವ ಶಕ್ತಿಯೂ ನಮ್ಮೊಳಗೇ ಇದೆ. ನಮ್ಮ ಬದುಕನ್ನು ಬದಲಾಯಿಸಲು ನಾವು ಯಾವುದೇ ಬಾಹ್ಯ ಪರಿಸ್ಥಿತಿ ಬದಲಾಗುವುದನ್ನು ಕಾಯಬೇಕಾಗಿಲ್ಲ. ನಾವು ನಮ್ಮ ಒಳಗಿನ ಪ್ರಪಂಚವನ್ನು ಬದಲಾಯಿಸಿದ ಕೂಡಲೇ ಹೊರಗಿನ ಪ್ರಪಂಚವು ನಮಗೆ ಬೇರೆ ರೀತಿಯಲ್ಲಿ ಕಾಣಿಸಲು ಪ್ರಾರಂಭಿಸುತ್ತದೆ. ಶ್ರೀಕೃಷ್ಣ ಗೀತೆಯಲ್ಲಿ ಕೊಟ್ಟ ಪ್ರತಿಯೊಂದು ಬೋಧನೆಯ ಸಾರ ಇಷ್ಟೇ: ನಿನ್ನ ಮನಸ್ಸನ್ನು ನಿನ್ನ ಸ್ನೇಹಿತನನ್ನಾಗಿ ಮಾಡಿಕೋ, ಶತ್ರುವನ್ನಾಗಿ ಅಲ್ಲ. ಸಮಚಿತ್ತತೆಯಿಂದ ಬದುಕು, ಫಲಾಪೇಕ್ಷೆಯಿಲ್ಲದೆ ಕರ್ತವ್ಯ ನಿರ್ವಹಿಸು ಮತ್ತು ಎಲ್ಲವನ್ನೂ ಆ ಪರಮಶಕ್ತಿಗೆ ಅರ್ಪಿಸು. ಇದೇ ಆ ಪುರಾತನ ಜ್ಞಾನ, ಆದರೆ ಇದು ಇಂದಿಗೂ ಈ ಕ್ಷಣದಲ್ಲೂ ಅಷ್ಟೇ ಪ್ರಸ್ತುತವಾಗಿದೆ. ಅರ್ಜುನ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಗೊಂದಲದಲ್ಲಿ ಸಿಲುಕಿದ್ದ. ಗಾಂಡೀವ ಅವನ ಕೈಯಿಂದ ಜಾರಿಬಿದ್ದಿತ್ತು. ಆದರೆ ಕೃಷ್ಣನ ಬೋಧನೆಯ ನಂತರ ಅವನು ಎದ್ದು ನಿಂತ, ದೃಢನಿಶ್ಚಯದಿಂದ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ. ಅದೇ ರೀತಿ ಇಂದು ನಿಮ್ಮ ಬದುಕಿನ ಯುದ್ಧಭೂಮಿಯಲ್ಲಿ ನಿಮ್ಮ ಕೈಯಿಂದ ಎಷ್ಟೇ ಆಯುಧಗಳು ಜಾರಿಬಿದ್ದಿದ್ದರೂ, ಎಷ್ಟೇ ಗೊಂದಲದಲ್ಲಿ ನೀವಿದ್ದರೂ, ಈ ಕ್ಷಣ ಒಂದು ಹೊಸ ಆರಂಭಕ್ಕೆ ಸಿದ್ಧವಾಗುವ ಕ್ಷಣ. ನಿಮ್ಮ ಒಳಗಿನ ಕ್ರೋಧವನ್ನು ಇಂದೇ ಗುರುತಿಸಿ, ನಿಮ್ಮ ಅಹಂಕಾರವನ್ನು ಇಂದೇ ಒಪ್ಪಿಕೊಳ್ಳಿ. ನೀವು ಯಾರನ್ನಾದರೂ ದ್ವೇಷಿಸುತ್ತಿದ್ದರೆ ಇಂದೇ ಆ ದ್ವೇಷವನ್ನು ಬಿಟ್ಟುಬಿಡಲು ಪ್ರಯತ್ನಿಸಿ. ನೀವು ಯಾರನ್ನಾದರೂ ನೋಯಿಸಿದ್ದರೆ ಇಂದೇ ಕ್ಷಮೆ ಕೇಳಲು ಧೈರ್ಯ ಮಾಡಿ. ಈ ಒಂದು ಸಣ್ಣ ಹೆಜ್ಜೆ ನಿಮ್ಮ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸಬಹುದು. ನೆನಪಿಡಿ, ಬದುಕು ಒಂದು ನಿರಂತರ ಕುರುಕ್ಷೇತ್ರ. ಪ್ರತಿದಿನ ನಾವು ನಮ್ಮ ಒಳಗಿನ ಕೌರವರ ಜೊತೆ, ಅಂದ್ರೆ ಕಾಮ, ಕ್ರೋಧ, ಲೋಭ, ಅಹಂಕಾರಗಳ ಜೊತೆ ಯುದ್ಧ ಮಾಡುತ್ತಲೇ ಇರುತ್ತೇವೆ. ಆದರೆ ಈ ಯುದ್ಧದಲ್ಲಿ ನಾವು ಒಬ್ಬಂಟಿಗರಲ್ಲ. ಆ ಕೃಷ್ಣ ಪರಮಾತ್ಮ ನಮ್ಮ ರಥದ ಸಾರಥಿಯಾಗಿ ನಮ್ಮ ಹೃದಯದೊಳಗೆ ಕುಳಿತಿದ್ದಾನೆ. ನಾವು ಅವನಿಗೆ ಶರಣಾದರೆ, ಪ್ರಾಮಾಣಿಕವಾಗಿ ನಮ್ಮ ಕರ್ತವ್ಯ ನಿರ್ವಹಿಸಿದರೆ ಗೆಲುವು ಖಚಿತ. ಈ ಪ್ರಯಾಣ ಇಲ್ಲಿಗೆ ಮುಗಿಯುವುದಿಲ್ಲ, ಇದು ಕೇವಲ ಆರಂಭ. ಪ್ರತಿದಿನ ನೀವು ಒಂದು ಹೊಸ ಅವಕಾಶ ಪಡೆಯುತ್ತೀರಿ. ಹಳೆಯ ತಪ್ಪುಗಳನ್ನು ಬಿಟ್ಟುಬಿಡುವ, ಹೊಸ ರೀತಿಯಲ್ಲಿ ಬದುಕುವ ಅವಕಾಶ. ಈ ಅವಕಾಶವನ್ನು ಬಳಸಿಕೊಳ್ಳಿ. ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಿ, ನಿಮ್ಮ ಹೃದಯವನ್ನು ವಿಶಾಲಗೊಳಿಸಿ ಮತ್ತು ಆ ಪರಮಾತ್ಮನ ಬೆಳಕಿನಲ್ಲಿ ನಿಮ್ಮ ಬದುಕನ್ನು ಮುನ್ನಡೆಸಿ. ಇಂದಿನಿಂದ, ಈ ಕ್ಷಣದಿಂದ ಪ್ರತಿಜ್ಞೆ ಮಾಡಿ: ನಾನು ಇನ್ನು ಮುಂದೆ ನನ್ನ ಕ್ರೋಧಕ್ಕೆ, ಅಸೂಯೆಗೆ
ಅಹಂಕಾರಕ್ಕೆ ಬಲಿಯಾಗುವುದಿಲ್ಲ. ನಾನು ಸಮಚಿತ್ತತೆಯಿಂದ ಬದುಕುತ್ತೇನೆ, ಪ್ರೀತಿಯಿಂದ ಬದುಕುತ್ತೇನೆ ಮತ್ತು ಆ ಪರಮಾತ್ಮನ ಮಾರ್ಗದಲ್ಲಿ ನಡೆಯುತ್ತೇನೆ. ಈ ಪ್ರತಿಜ್ಞೆಯೊಂದಿಗೆ ನಿಮ್ಮ ಹೊಸ ಬದುಕು ಪ್ರಾರಂಭವಾಗಲಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.